ಇದೆ. ಅಲ್ಲಿಗೆ ಹೋಗ್ಬೇಕಲ್ಲ. ಹಾಂ ಸರಿ ಮುಗಿಸೋಣ. ಅದು ಇವರ್ಯಾರು ಬರೋ ಎಲ್ಲ ಇದ್ದಾರೆ. ಕರೆಕ್ಟ್. ಮೊಬೈಲ್ ಕೊಡು. ಆಮೇಲೆ ಕೊಡಿ, ಆಮೇಲೆ ಈಗಲೇ ಕೊಡೋದು ಬೇಡ. ಮೊನ್ನೆ ದಿನ ಶ್ರೀನಿವಾಸ ಮೂರ್ತಿಗಳ ನೇತೃತ್ವದ 6ನೇ ವೇತನ ಆಯೋಗ ತನ್ನ ಶಿಫಾರಸಿನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ನೌಕರ ವರ್ಗ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿತ್ತು. ಮೇಲ್ನೋಟಕ್ಕೆ ಬಹಳ ಬದಲಾವಣೆಯನ್ನು ಬಂದಿದೆ ಅಂತ ಅನಿಸಿದರೂ ಸಹ ಆಂತರ್ಯದಲ್ಲಿ ಬಹಳಷ್ಟು ನ್ಯೂನತೆಗಳನ್ನು, ನೌಕರರಿಗೆ ವಿರೋಧವಾಗಿರುವಂಥ ಅಂಶಗಳನ್ನು ಅದು ಒಳಗೊಂಡಿದೆ. ನೌಕರರ ಮೂಲಭೂತ ಬೇಡಿಕೆಯಾಗಿತ್ತು ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರದ ನೌಕರರ ವೇತನವನ್ನು ಭತ್ಯೆಯನ್ನು ಏರಿಸಬೇಕು ಅನ್ನೋಂಥ ಒಂದು ಮೂಲಭೂತ ಬೇಡಿಕೆಯಾಗಿದೆ. ಆದರೆ ಅದು ಈಡೇರಲಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರ ಮಧ್ಯೆ ಅಗಾಧವಾದಂಥ ವ್ಯತ್ಯಾಸ ಇದೆ. ಕೇಂದ್ರ ಸರ್ಕಾರದಲ್ಲಿ 7ನೇ ವೇತನ ಆಯೋಗದ ವರದಿ ಜಾರಿಯಾದ ನಂತರ ಸುಮಾರು 67% ವ್ಯತ್ಯಾಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೌಕರರ ಮಧ್ಯೆ ಇದೆ. ಈಗಾಗಲೇ ಕೇರಳ, ಆಂಧ್ರ, ಗೋವಾ ಮುಂತಾದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೆ ಸರಿಸಮನಾದಂಥ ವೇತನವನ್ನು ಪಾವತಿ ಮಾಡ್ತಾ ಇದ್ದಾರೆ. ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹ ಮಾಡುವ ರಾಜ್ಯ ಅಂತಕ್ಕಂಥ ಹೆಗ್ಗಳಿಕೆ ಕರ್ನಾಟಕಕ್ಕಿದೆ. ಆ ಥರ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡತಕ್ಕಂಥ ಈ ನೌಕರರ ಸಮೂಹಕ್ಕೆ ಯಾವುದೇ ಅನುಕೂಲತೆಯನ್ನು ಈ ಆಯೋಗ ಮಾಡಿಕೊಡೋದ್ರಲ್ಲಿ ವಿಫಲ ಆಗಿದೆ. 30% ವೇತನ ಮಾತ್ರ ಜಾರಿ ರೆಕಮೆಂಡ್ ಮಾಡಿ, ಶಿಫಾರಸನ್ನು ಮಾಡಿ, ಅಗಾಧವಾದ ವ್ಯತ್ಯಾಸ 67 ಏನಿತ್ತು ಅದರಲ್ಲಿ ಕೇವಲ 30% ಮಾಡಿ ಇನ್ನು 37%ನಷ್ಟು ವೇತನದ ತಾರತಮ್ಯ ಮುಂದುವರೆದಿದೆ. ಇದರೊಳಗೆ ಕೇಂದ್ರದ 7ನೇ ವೇತನ ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರದ ಮೂಲ ವೇತನ ಬೇಸಿಕ್ ವೇಜ್ ಕನಿಷ್ಠ 21,000 ಇದೆ. ಮೊನ್ನೆ ಶಿಫಾರಸು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಆ ಶಿಫಾರಸಿನಲ್ಲಿ 17,000 ಇದೆ. ಸುಮಾರು 4,000ಗಳ ಅಂತರ ಅತ್ಯಂತ ಕೆಳ ದರ್ಜೆಯ ನೌಕರನ ಮಧ್ಯೆನೇ ಇದೇ ಮೇಲ್ಮಟ್ಟಕ್ಕೆ ಹೋದಾಗೆ ಆ ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಈಕ್ವಲ್ ವರ್ಕ್ ಈಕ್ವಲ್ ಪೇ ಈ ಪ್ರಿನ್ಸಿಪಲ್ನೇ ಧಿಕ್ಕರಿಸಲಾಗಿದೆ. ಅಲ್ಲಿಯೂ ಅವನು ಸೆಂಟ್ರಲ್ ಗೌರ್ಮೆಂಟ್ ಪಕ್ಕದ ಬಿಲ್ಡಿಂಗ್ನಾಗೆ ಕೇಂದ್ರ ಸರ್ಕಾರದ ನೌಕರ, ಅವನು ಕ್ಲರ್ಕು, ಇನ್ನೊಂದು ಬಿಲ್ಡಿಂಗ್ನೊಳಗೆ ರಾಜ್ಯ ಸರ್ಕಾರದ ನೌಕರ, ಅವನು ಕ್ಲರ್ಕು, ಅವನು ಅಟೆಂಡರ್, ಇವನು ಅಟೆಂಡರ್, ಅವನು ಅಧಿಕಾರಿ, ಇವನು ಅಧಿಕಾರಿ. ಸಮಾನವಾದಂಥ ಕೆಲಸದ ರೀತಿ ಇದ್ದರೂ ಸಹ ಕೇಂದ್ರ ಮತ್ತು ರಾಜ್ಯ ಅಂತಕ್ಕಂಥ ಆ ಬಿಲ್ಡಿಂಗ್ಗಳ ಕಾರಣಕ್ಕಾಗಿ ವ್ಯತ್ಯಾಸ ಇದೆ. ಇದು ಸರಿಯಲ್ಲ. ಇದು ಈಕ್ವಲ್ ವರ್ಕ್ ಈಕ್ವಲ್ ಪೇಗೆ ವಿರುದ್ಧವಾದಂಥ ನೀತಿ. ಇದು ಇನ್ನೂ ಒಂದು ಭಾಳ ಆಶ್ಚರ್ಯಗೊಳಿಸಿದ್ದು ನನಗೆ ಅಂದರೆ, ಮೊನ್ನೆ ಕೊಟ್ಟಂಥ ವರದಿ 1/4/17 ಅನ್ವಯ ಆಗುತ್ತೆ. ಆಗಬೇಕಾದ ಡೇಟ್ 1/4/17. ಆದರೆ ಆರ್ಥಿಕ ಮಾನಿಟರಿ ಬೆನಿಫಿಟ್, ಆರ್ಥಿಕ ಸೌಲಭ್ಯ 1/4/18 ಪ್ರಾರಂಭ ಆಗುತ್ತೆ. 1/4/17 ಲಾಗು ಆಗುತ್ತೆ. ಆದರೆ ಅದರ ಬೆನಿಫಿಟ್ ಸಿಗುವಂಥದ್ದು ಮಾನಿಟರಿ ಬೆನಿಫಿಟ್ಸ್, ಆರ್ಥಿಕ ಸೌಲಭ್ಯಗಳು 1/4/18 ಲಾಗು ಆಗಬೇಕು ಅಂತಕ್ಕಂಥ ಶಿಫಾರಸಿದೆ ಅಂತ ನಾನು ಮಾಧ್ಯಮದ ಪ್ರಿಂಟ್ ಮೀಡಿಯಾಗಳಲ್ಲಿ ಎಲ್ಲರೂ ಓದಿದ್ದೇನೆ. ಇದು ಅರ್ಥವಾಗದಿರೋ ಸಂಗತಿ. ನಿಮಗೆ ಜಾರಿನ ಕಳೆದ ವರ್ಷ ಕೊಟ್ಟಿದ್ದೀವಿ, ಪೇಮೆಂಟ್ನೆಲ್ಲ ಮುಂದೆ ವರ್ಷ ಕೊಡ್ತಾರೆ.
ಅನ್ನುವಂಥ ನಿಲುವಿದೆ. ಇದರಲ್ಲಿ ಸ್ಪಷ್ಟತೆ ಬೇಕು, ಇದರಲ್ಲಿ ಸ್ಪಷ್ಟವಾದ ನಿಲುವು ಪ್ರಕಟ ಆಗಬೇಕು. ನಾನಾ ಕಾರಣಗಳನ್ನ ಟೆಕ್ನಿಕಲಿ ಹೇಳಲಿಕ್ಕೆ ಅವಕಾಶ ಇದೆ. ಅದು ಅಂದರೆ ನಾವು ಫಿಟ್ಮೆನ್ಶಿಪ್ ರೆಡಿ ಮಾಡಬೇಕು, ಅದಕ್ಕೋಸ್ಕರ 3-4 ತಿಂಗಳು ತಗೊಳುತ್ತೆ. ನೀವು ಅದು ಏನು ಬೇಕಾದ್ರೂ ಮಾಡಿ, ಫಿಟ್ಮೆನ್ಶಿಪ್ಪು ನೀವು 3 ತಿಂಗಳು ಬಿಟ್ಟು 6 ತಿಂಗಳು ತಗೊಳ್ಳಿ. ಆದರೆ ಎಲ್ಲ ಅರಿಯರ್ಸನ್ನು 1-4-17 ಕೊಡಬೇಕೇ ಹೊರತು ಫಿಟ್ಮೆನ್ಶಿಪ್ ಮಾಡೋಕ್ಕೋಸ್ಕರ ಟೈಮ್ ನೀವು ತಗೊಂಡು 1 ವರ್ಷಗಳ ಕಾಲ ನೌಕರರಿಗೆ ಅನ್ಯಾಯ ಮಾಡಿದರೆ ಏನು ಹೆಚ್ಚುವರಿ ಆಗಿದೆ 30% ಇಂಟು 12 ಮಂತ್ಸ್. ಅಗಾಧವಾದ ನಷ್ಟ ನೌಕರರಿಗಾಗತ್ತೆ. ಈ ಬುದ್ಧಿವಂತಿಕೆಯ ವರದಿ ಫಿಟ್ಮೆನ್ಶಿಪ್ ಮಾಡೋಕ್ಕೆ ನಿಮ್ಮ ಹತ್ರ ಅಗಾಧವಾದಂಥ ಮೆಷಿನರಿ ಇದೆ, ಕೂರಿಸಿ ಒಂದು 15 ದಿವಸ ಎಷ್ಟೊತ್ತು ಬೇಕು ಒಂದು ಫಿಟ್ಮೆನ್ಶಿಪ್ಪನ್ನು ಆ ಕ್ಯಾಟಗರಿ ವೈಸ್ ಸ್ಲ್ಯಾಬ್ಗಳು ಹೇಗಿದೆ, ಯಾವ ಸ್ಲ್ಯಾಬ್ ಯಾವ ಥರದಲ್ಲಿದೆ, ಇನ್ಕ್ರಿಮೆಂಟ್ ಹೇಗಿರುತ್ತೆ, ಇದನ್ನು ಫಿಟ್ಮೆನ್ಶಿಪ್ ಮಾಡೋಕ್ಕೇನು ಬಹಳ ತಿಂಗಳುಗಟ್ಟಲೆ ಬೇಕಾಗಿಲ್ಲ. ಅದನ್ನು ಮುಂತಳ್ಳೋಕ್ಕೋಸ್ಕರನೇ ನಾವು ಇನ್ನೊಂದು